ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ಬೆಣ್ಣೆ ಯಾವ ರೀತಿ ಕಾಯಿಸೋದಂತ ನೋಡೋಣ. ತುಪ್ಪ ಮಾಡಲಿಕ್ಕೆ ಮೊದಲಿಗೆ ನಾನು ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಒಂದು ಯಾಲಕ್ಕಿ, ಒಂದೆರಡು ಚಿಟಿಕೆ ಅಷ್ಟು ಅರಿಶಿನದ ಪುಡಿ ಹಾಗೂ 3 ಕಲ್ಲುಪ್ಪು ತೊಗೊಂಡಿದ್ದೀನಿ. ನಾನು ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಯಾಲಕ್ಕಿ ಫ್ಲೇವರ್ಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಈಗ 1 kg ಅಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಹಂಚಿಟ್ಬಿಟ್ಟು ಮೆಂತ್ಯ ಹಾಕಿಬಿಟ್ಟು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಹುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ತೊಳೆದಿರುವಂಥ ಬೆಣ್ಣೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನಿಧಾನಕ್ಕೆ ನೋಡಿ, ಗ್ಯಾಸನ್ನು ಆದಷ್ಟು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಬೆಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಈಗ ನೋಡ್ತಿದ್ದಂಗೆ ಎಲ್ಲ ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗ್ತಾ ಇದೆ. ತುಪ್ಪ ಕಾಯಿಸ್ಲಿಕ್ಕೆ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಹೊತ್ತು ಬೇಕಾಗುತ್ತೆ. ನಿಧಾನಕ್ಕೆ ಬೆಣ್ಣೆ ಕಾಯಿಸ್ಕೋಬೇಕು, ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಹಾಗಾಗಿ ಅರ್ಧ ಗಂಟೆ ಹೊತ್ತು ನಿಮಗೆ ಬೇಕಾಗುತ್ತೆ. ನೀವು ಯಾವಾಗಾದರೂ ಫ್ರೀ ಟೈಮಲ್ಲಿ ಇದ್ದಾಗ ಇದನ್ನು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಇದನ್ನು ಕರಗ್ತಾ ಇದೆ. ಕರಗುವಾಗ ಇದು ನಾವು ಯಾವುದೇ ಕಾರಣಕ್ಕೂ ಬೆಣ್ಣೆ ಕಾಯಿಸೋಕೆ ಇಟ್ಟಾಗ ನಾವು ಎಲ್ಲೂ ಹೋಗಬಾರ್ದು, ಅಲ್ಲೇ ಇದ್ಬಿಟ್ಟು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಆಗಾಗ ಉಕ್ಕು ಬಂದುಬಿಡುತ್ತೆ. ಇಲ್ಲಾಂದರೆ ನೀವು ಆದಷ್ಟು ದಪ್ಪದಾದ ತಳವಾದ ಪಾತ್ರೆಯನ್ನೇ ಇಟ್ಕೊಳ್ಳಿ. ಆಮೇಲೆ 1 kg ಬೆಣ್ಣೆ ಇದ್ದರೆ ಅದ್ರ 2ರಷ್ಟು ಇರೋವಂಥ ಪಾತ್ರೆನ ನೀವು ಇಟ್ಕೋಬೇಕಾಗುತ್ತೆ. ಈಗ ನಾನು ಮೆಂತ್ಯನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, 2 ಚಿಟಿಕೆ ಅರಿಶಿನದ ಪುಡಿ, ಒಂದು ಯಾಲಕ್ಕಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ವೀಳ್ಯದೆಲೆನ 2 ಭಾಗ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ನೋಡಿ, ಇದು ಚೆನ್ನಾಗಿದ್ದು ಕುದೀತಾ ಇರಲಿ. ನಾವು ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಇದ್ರೊಳಗಿರುವಂಥ ನೀರಿನ ಅಂಶ ಎಲ್ಲ ಇದು ಹೋಗಬೇಕು, ಆವಾಗಲೇ ನಮಗೆ ತುಪ್ಪ ರೆಡಿ ಆಗೋದು. ನೋಡಿ ಎಷ್ಟೊಂದು ಗಸಿ ಇದೆ. ಇದು ಎಲ್ಲ ಕುದೀತಾ ನೀಟಾಗಿ ತುಪ್ಪ ಸೈಡ್ಸಲ್ಲೆಲ್ಲ ತುಪ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 15 ನಿಮಿಷ ಅಷ್ಟೊತ್ತಿಗೆ ನಾವು ತುಪ್ಪ ರೆಡಿಯಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ನಾವು ತುಪ್ಪ ಆಗೋ ಟೈಮಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಇನ್ನೂ ಎಷ್ಟೊಂದು ಗಸಿ ಎಲ್ಲ ಇದೆ. ನೋಡಿ, ಈಗಾಗಲೇ ಸ್ವಲ್ಪ ಗಸಿ ಎಲ್ಲ ಕಡಿಮೆ ಆಗಿದೆ ಕೆಳಗಡೆ ಇರುವಂಥದ್ದು. ಆಗಲೇ ತುಪ್ಪ ರೆಡಿಯಾಗೋಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಬಬಲ್ಸ್ ಎಲ್ಲ ನಿಂತು ಹೋಗಿದೆ ನೋಡಿ. ಆದಷ್ಟು ಈಗ ಬಬಲ್ಸ್ ಎಲ್ಲ ನಿಂತು ಹೋದ ತಕ್ಷಣ ಇದು ತುಪ್ಪ ರೆಡಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ವೀಳ್ಯದೆಲೆ ಹಾಕಿದೀವಲ್ವಾ, ಈಗ ಇದು ವೀಳ್ಯದೆಲೆ ಹಾಕಿದೀವಲ್ವಾ, ತುಪ್ಪ ರೆಡಿಯಾದ ನಂತರ ಇದು ಹಾಕಿರುವಂಥ ವೀಳ್ಯದೆಲೆ ಗರಿಯಾಗಿ ಬರುತ್ತೆ. ಆವಾಗ ನಾವು ತುಪ್ಪ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಈಗ ನೋಡಿ, ಗ್ಯಾಸನ್ನು ಉರಿನ ಜಾಸ್ತಿ ಇಟ್ಕೊಳ್ತಾ ಇದ್ದೀನಿ ನಾನು. ಒಂದು 5 ನಿಮಿಷದವರೆಗೂ ಜಾಸ್ತಿ ಉರಿ ಇಟ್ಬಿಟ್ಟು ಇದು ತುಪ್ಪನ ಕುದಿಸ್ಕೊಂಡ್ರೆ ರೆಡಿ ಆಯಿತು. ಇದು ತುಪ್ಪ ಆದ ನಂತರ ನೀವು ಜಾಸ್ತಿ ಹೊತ್ತು ಕಾಯ್ಸೋಕ್ಕೆ ಹೋಗಬೇಡಿ, ಒಂಥರ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಈಗ ನೋಡಿ, ಸಣ್ಣ ನೊರೆ ಬರ್ತಾ ಇದೆ. ಈಗ ದೊಡ್ಡ ಬಬಲ್ಸ್ ಎಲ್ಲ ಹೋಗ್ಬಿಟ್ಟು ಈಗ ತುಪ್ಪ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ಟು ತಣ್ಣಗಾದ ನಂತರ ನೀವು ನಿಮಗೆ ಒಣಗಿರೋ ಅಂತಹ ಒಂದು ಬೌಲಲ್ಲಿ ನೀವು ಸೋಸ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.